ಗುರು ಹಿರಿಯರಲ್ಲಿ ಸವಿನಯ ಪ್ರಾರ್ಥನೆ ಸಲ್ಲಿಸುತ್ತಾ ಗುರು ಬ್ರಹ್ಮ ಗುರುದೇವೋ ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಪೂಜಮೂಲೋ ಗುರುಪಾದ ಜ್ಞಾನಮೂಲೋ ಗುರುಮೂರ್ತಿ ಮಂತ್ರಮೂಲೋ ಗುರುವಾಕ್ಯ ಮುಕ್ತಿ ಮೂಲೋ ಗುರು ಕೃಪಾ ಮುಕ್ತಿ ಮೂಲೋ ಗುರು ಕೃಪಾ. ಅದ್ವೈತವನ್ನು ಸ್ಥಾಪನೆ ಮಾಡಿದ ಶಂಕರಾಚಾರ್ಯರ ಪಾದಕ್ಕೆ ಹಣಿಮಣಿದು ನಿಜವನ್ನು ತೋರಿದ ನಿಜಗುಣಿ ಶಿವಯೋಗಿಗಳ ಪಾದಕ್ಕೆ ಕೋಟಿ ಕೋಟಿ ನಮಸ್ಕರಿಸುತ್ತಾ ಆರೋಢ ತತ್ವವನ್ನು ಸುವಿಚಾರ ಬೀದಿಯಲ್ಲಿ ಬಿತ್ತಿದ ಸಿದ್ಧಾರೂಢರ ಪಾದಕ್ಕೆ ಕೋಟಿ ಕೋಟಿ ಹಣಿಮಣಿದು ಕೋಟಿ ಕೋಟಿ ಹಣಿಮಣಿದು ನಿಜವನ್ನು ತೋರಿಸಿದ ಧರೂಢ ಶಂಭೋಲಿಂಗ ಅಪ್ಪವರ ಪಾದಕ್ಕೆ ಕೋಟಿ ಕೋಟಿ ಹಣಿಮಣಿದು ಕೋಟಿ ಕೋಟಿ ಹಣಿಮಣಿದು. ತಮ್ಮ ಎಲ್ಲರ ಹೃದಯ ಮಂದಿರದಲ್ಲಿ ಪರಂಜ್ಯೋತಿಯಾಗಿ ಬೆಳಗುತ್ತಿರುವ ಆ ಪರಮಾತ್ಮನಿಗೆ ದಂಡವತ್ತು ಪರಿಣಾಮಗಳನ್ನು ಸಲ್ಲಿಸುತ್ತಾ ಇವತ್ತು ನೀವು ಕೂಡಿ ಆ ಶಂಭೋಲಿಂಗ ಅಪ್ಪ ಅವರ ಪುಣ್ಯತಿಥಿಯ ಭಾಗ್ಯವನ್ನು ಪಡ್ಕೊಂಡು ಧನ್ಯನಾಗುನು ಬನ್ನಿರಿ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕ್ತಿ. ಸರಳಿಲ್ಲ, ಅಷ್ಟು ಸೊಯ್ ಇಲ್ಲ. ಹೇಳಕ್ ಭಾಳ ಸರಳ, ಕೇಳಕ್ ಭಾಳ ಸರಳ, ನಡೆಯೋದು ಭಾಳ ಕಷ್ಟ ಅದ. ಹೇಳೋದು ಭಾಳ ಸರಳ, ಕೇಳೋದು ಭಾಳ ಸರಳ, ನಡೆದು ಯಾರು ನಡೆದಾರ ಅವರ ಮಹಾತ್ಮರಾಗ್ಯಾರ. ಸುಮ್ಮನೆ ಕಾಲವನ್ನು ಕಳೆದು ಕೂಡುವುದಕ್ಕಿಂತ ನಂಬಿ ನಿಜವನ್ನು ಪಡೆಯದ ಮನುಷ್ಯ ಏನಕ್ಕೆ ನೋಡು. ಸುಮ್ಮನೆ ಕಾಲಹರಣ ಮಾಡಬೇಡ. ಪಾಪ ಭಗವಂತ 84 ಲಕ್ಷ ಜೀವರಾಶಿಗಳು ಮಾನವ ಜನ್ಮ ಶ್ರೇಷ್ಠವಂತ ಕೊಟ್ಟಾನ. ಪೂರ್ವ ಜನ್ಮದ ಪುಣ್ಯದ ಬದಂದ್ರೆ ಜನನಾಗಿ ಆದರೆ ಬಳಸಬೇಕಾದ ಒಂದು ರೀತಿ ಹೇಳ್ಯಾನ. ಮರಾಠಿ ಒಳಗೆ ಏನು ಹೇಳ್ತಾರ, ಅಭಿಮಾನ ಸೋಡ ಮುಕ್ತಿ ರೋಕಡ. ಅಭಿಮಾನ ಇರಬೇಕು, ದುರಭಿಮಾನ ಇರಬಾರ್ದು. ನಾನೇ ಕೆಂಪಗದೀನಿ, ನಾನೇ ಬೆಳಗದೀನಿ ಅಂತ ಮನ್ಯಾಗ ಮಾಡಿದ್ರೆ ಸೊಸಿದ್ದಾಗ ಪ್ರಸಾದನ ಕೊಡಂಗಿಲ್ಲ. ಮೊದಲು ಮಣಿ ಗೆದ್ದು ಮಾರಿಗೆದಿಂದ ಮಣಿಯಾಗ ನಾವು ಗೆದೆ ಆಗ್ತಾ ಇಲ್ಲ. ಹೊರಗೆ ಬಾಯವಾದಂಥ ಜಗತ್ತದ, ವಿಶಾಲವಾದಂಥ ಜಗತ್ತದ. ಇದನ್ನ ಗೆದ್ದು ಯಾರು ಕಳ್ದೈತ್ರಿ? ಮಣಿಯೊಳಗೆ ಹೊಂದಾಣಿಕೆ ಆಗ್ಬೇಕು. ಪಡೆಯವಿ ನೀನೆಂದಿಗೆ ಪರಮುಕ್ತ ಸುಖವ ಕೆಡುವ ಕಾಯದ ಕೆಟ್ಟ ಹೋಗುವಂಥ ಶರೀರ ಕುತ್ತಿಯಪ್ಪ. ಪೂರ್ವ ಜನ್ಮದಿಂದ ಬಂದು ಆದ್ರೆ ನೀತಿ ಶಾಸ್ತ್ರ ಏನು ಹೇಳ್ತದ, ಅಭಿಮಾನ ಸೋಡ ಮುಕ್ತಿ ರೋಕಡ ಐತಿ, ನಿನ್ನಲ್ಲೇ ಐತಿ. ಹೇಳ್ರಿ, ಸತ್ಯವಂತರ ಸಂಘವಿರಲು ತೀರ್ಥ ಕ್ಷೇತ್ರಗಳೇತಕ್ಕೆ, ನಿತ್ಯ ಜ್ಞಾನಿ ಆದ ಬೆಳಕ ಅಂಜಿಕಿನ್ನೆ ಆತಕ್ಕೆ. ಅಂಜುವಂಥ ಕೆಲಸನಿಲ್ಲ, ಸ್ವಯ ಆಗ್ಬೇಕಾತ. ಸ್ವಯ ಆಗಬೇಕಪ್ಪ ಅಂದ್ರೆ ಹೆಂಗಿರ್ಬೇಕು ಅಂತೇಳಿ ದರ್ವೊಬ್ಬರು ಮಹಾತ್ಮರೆಲ್ಲ ಹೇಳಕ್ ಮುಗಿಸ್ರಿ. ಮತ್ತೆ ತೊಂದರೆ ಆಗಬಾರ್ದು ನಿಮಗೆಲ್ಲ. ಏನ್ರಿ, विषय बहुत है, टाइम थोड़ी है. विषय बहुत है, टाइम थोड़ी है.
दुनिया में क्या फर्क है, समझूत में फर्क है. दुनिया में क्या फर्क है, समझूत में फर्क है. ಇದ್ದಕ್ಕಿದ್ದಂಗೆ ತಿಳ್ಕೊಂಡು ನಡೆಯೋದು ಭಾಳ ಕಷ್ಟ ಅದ. ಇದ್ದಕ್ಕಿದ್ದಂಗೆ ಹೇಳಕ್ ಹಚ್ಚಿದ್ರೆ ಶಾಸ್ತ್ರದ ಮುಂದೆ ಯಾರು ಕುಂದ್ರಂಗಿಲ್ಲ. ಬೇರೆ ಬೇರೆ ಉಪಮಾನ ಕೊಡಬೇಕು. ನಾವು ಓಣ್ಯಾಗ ಸರ್ದಾರಾಗಿ ಮನೆಯಾಗ ಪಿಂಜಾರ ಆಗಬೇಕು ಆಗ್ಲಿಲ್ಲ ನಡೆಯಂಗೇ ಇಲ್ಲ. ಹೇಳ್ರಿ, ಜನರು ದೊಡ್ಡ ಆತನ ಆದರೆ ಒಳಗಾಗು ಕೃತ್ಯವನ್ನು ಆರೇನು ಬಲ್ಲರು. 4 ಮಾತು ಹೇಳಿದ್ರು ದೊಡ್ಡವಂತಾರ ಅನ್ಸ್ಕೊಂಡು ಒಳಗಾಗ್ತದ. ಮನಸ್ಸಿನಿಂದ ಆಗ್ತಕ್ಕಂಥ ದೋಷ, ನೇತ್ರದಿಂದ ಆಗ್ತಕ್ಕಂಥ ದೋಷ, ವಾಣಿಯಿಂದ ಆಗ್ತಕ್ಕಂಥ ದೋಷ. ಈ ದೋಷ ನಿವಾರಣೆ ಆಗ್ಬೇಕಾದ್ರೆ ಮೊದಲು ನೀವು ಕಿಂಕರ್ಣ ಆಗೋ. ಕಿಂಕರ್ಣ ಆಗದಾಗ ನೀ ಶಂಕರನ ಆಗ್ಲಿಕ್ಕೆ ಬರ್ತದ. ನಾ ಈಗ ನಿಮ್ಗೆ ದೃಷ್ಟಾಂತ ಕೊಡ್ತೀನಿ. ಶ್ರೀಕೃಷ್ಣ ಪರಮಾತ್ಮನ ಸಂಸ್ಕಾರ ಆದಂಥ ಶ್ರೀಕೃಷ್ಣನ ಅವತಾರ ಆದಂಥ ಕೃಷ್ಣೇಗೌಡರು ಎಂಥ ಸಂಸ್ಕಾರಿ. ತಾವು ಗೌಡ್ರಾಗಿ ಎಲ್ಲ ಕುಲಕರ್ಣಿ ಅದು ಎಲ್ಲರೂ ಶರಣಾಗತಾಗಿ ನಮ್ಮಂಥ ಪಾಪಿಗಳನ್ನು ಕರೆದು ಇಂಥ ಸ್ಟೇಜಿನ ಮ್ಯಾಗ ನಮ್ಗೆ ಐಶ್ವರ್ಯ ಕೊಡ್ತಾರೆ. ಅದು ಎಂಥದ್ರಿ. ಇದಕ್ಕೆ ಅಂದಾರ ಮಣಿಯಾಗು ಕಿಂಕರನ ಆಗು. ಮಣಿಯಾಗ ಕಿಂಕರನ ಆಗಲಿಲ್ಲ ನಿನ್ನ ಬಾಳೆ ಹೊತ್ತು ಬೀಳ್ತೈತಿ, ವಾಕಿನ ಅದಕ್ಕೆ ಬೀಳ್ತೈತಿ. ಇದ್ರ ಪಕ್ಕ ತಿಳ್ಕೊ. ದುನಿಯಾ ಮೇ ಕ್ಯಾ ಫರ್ಕ್ ಹೈ, ಸಮಜೂತ್ ಮೇ ಫರ್ಕ್ ಹೈ. ಹೆಂಗೆ ಫರ್ಕ್? ಇಸ್ಲಾಮಿ ಧರ್ಮದವ್ರದ್ದು ಅವರು ಮೊಹಮ್ಮದ್ ಪೈಗಂಬರ್ನ ಪೂಜೆ ಮಾಡ್ತಾರೆ. ಕ್ರಿಶ್ಚಿಯನ್ ತಗೋ ಯೇಸು ಕ್ರಿಸ್ತನ ಪೂಜೆ ಮಾಡ್ತಾರೆ. ಇಲ್ಲಿ ನಾ ಅವ್ರು ಬೇರೆ ಇವ್ರು ಬೇರೆ. ಯಾಕೆ ಹೋಮರ, ಯಾಕೆ ದುಃಖ ಬೀಳ್ತಿ? ಒಂದೇ ಸೂರ್ಯ, ಒಂದೇ ಬೆಳಕ, ಎಲ್ಲನೂ ನೀನೇ. ಅನುರೇನ ತನಕಾಷ್ಟದಲ್ಲಿ ಪರಮಾತ್ಮನ ತುಂಬಿ ತುಳುತ್ತಾನಂತೇಳಿ ಬಸವಣ್ಣ ಹೇಳ್ತಾನೆ. ಜಗದಗಲ ಮುಗಿಲಗಲ ಪಾತಾಳದಿಂದ ಹತ್ತತ್ತ ನಿನ್ನ ಪಾದ ನಿನ್ನ ಮುಕುಟ ಎನ್ನ ಕರಸ್ಥಳಕ್ಕೆ ಬಂದೆ. ಚುಡುಕಾದಿಯಾ, ಸಣ್ಣವಾದಿಯಾ? ಹೆಂಗ ಸಣ್ಣವಕ್ಕಿ? ಈ ಅಣ್ಣಾರು ಮಾತ್ರ ಗಟ್ಟಿ ಕೂತಾರೆ. ಇವರ ಗಟ್ಟಿ ಕಡಿಮೆ ಮಂದಿ ಎಲ್ಲ ಹೋಗಿಗೆ ಬರಕತ್ತಾರೆ. ನನಗೆ ತಿಳಿಯೋದಿಲ್ಲ ಅರ್ಥ. ಇವ್ರ ಬಗ್ಗೆ ಹೇಳ್ಬೇಕು. ನಾವು ಈಗ ಹೇಳಕ್ಕೆ ಹೋದ್ರೆ ಎಲ್ಲ ಇವ್ರು ಹೋಗೋದು ಬರ್ತಾರೆ. ಯಾಕೆ ಅಡ್ತೀನಿ ಇಲ್ಲ ಅವ್ರಿಗೆ? ಇವ್ರಿಗೆ ಅಡ್ತೀನಿ ಪಕ್ಕ ಆಯ್ತು. ಅಡ್ತೀನಿ ಇದ್ದವನೇ ಬ್ಯಾಂಕಿಗೆ ಹೋಗ್ಬೇಕಾಗತ್ತೆ, ಇಲ್ಲ ಹೋಗಕ್ಕೆ ಬರಂಗಿಲ್ಲ. ಹೇಳೋದು ಭಾಳ ಸರಳ್ರಿ. ಭಾಳ ಸರಿ ಐತಿ, ಭಾಳ ಸರಿ ಐತಂದ್ರೆ ನಡಿಬೇಕಲ್ಲ. ಹೆಂಗೆ ನಡಿಬೇಕು? ನಡೆ ನುಡೆ ತೊಡೆ ತನ್ನ ಇಚ್ಛೆಯಲ್ಲಿ ಇರಬೇಕು. ಭದ್ರಕೋಟಿ ಅಂತ ಸಂಸಾರ. ಯಾಕಂದ್ರೆ ಎಂಥ ಮದಿನಂದ್ರೆ ಮನಸ್ಸು ಭಾಳ ಕೆಟ್ಟೈತಿ. ಮನವೇ ರಕ್ತಿಗೆ ಮುಕ್ತಿ ಅಲ್ಲದೆ ತನುವ ರಕ್ತಿಗೆ ಇಲ್ಲವು. ಮನವೇ ಬಂದವು ಮೋಕ್ಷ ಪದವಿಗೆ ಮನವೇ ಕಾರಣವೆನಿಪುದು. ಕಷ್ಟ ಹೇಳ ನೋಡ್ರಿ, ಮನಸ್ಸನ ಕಾರಣ ಐತೆ. ಅದೇ ಮನಸ್ಸನ ಇಂಥ ಸಂಸ್ಕಾರ ಮಾಡುವಂಥ ಶ್ರೀ ಕೃಷ್ಣೇಗೌಡರ ಪಾದಕ್ಕೆ ನಮಸ್ಕಾರ ಮಾಡಿದ್ರೆ ನಾವು ಉದ್ಧಾರ ಆಕ್ಯವು. ಯಾಕಂದ್ರೆ ನಾನು ನೋಡ್ತೀನಿ, ಬರ್ತೀನಿ. ನಾನು ಸತ್ಯವಾಗಿ ಹೇಳ್ತೀನಿ, ಈ ಉತ್ತರ ಕರ್ನಾಟಕ ಪೂರ ತಿರುಗೇನೆ. ಬ್ರಹ್ಮ ವಿಷ್ಣು ಮಹೇಶ್ವರ ಅಂತಕ್ಕಂಥವ್ರು ಯಾರು ಬಿದರ್ ಶಿವಕುಮಾರ ಅಪ್ಪಗಳು, ಅಭಿನವ್ ಶಿವಪುತ್ರ ಸ್ವಾಮಿಗಳು ಬಿಜಾಪುರದವರು, ಶಿವಾನಂದ ಭಾರತಿ ಅಪ್ಪಗಳು, ಇವರೆಲ್ಲ ಪ್ರವಚನ ಮಾಡೋ ಮುಂದೆ ನಮ್ಮ ದರೂರು ಶಂಭೋಲಿಂಗಗಳು ಸ್ವಾಮಿಗಳು ಪ್ರವಚನ ಚಾಲು ಆತಂದ್ರೆ ಎಲ್ಲರೂ ಕ್ಯಾಕಿ ಹೊಡ್ತಿದ್ರು. ಗಟ್ಟಿ ಶಾಸ್ತ್ರ ಚಾಲು ಆಗ್ತದೆ, ದುಂಡೆ ಹಾಕ್ತಿದ್ರು ನನಗೆ. ಅಲ್ಲಿ ಇದ್ದಂತೆ ಗಟ್ಟಿ ಶಾಸ್ತ್ರ ಚಾಲು ಆಯ್ತು. ಭಾಳ ಚಲೋ ಆಯ್ತು. ನಾ ಹಸ್ತ ಬಂದು ನಾವು ಊಟ ಮಾಡಿ ಹೋಗ್ತೀನಿ. ನಾವು ಮತ್ತೆ ತಿರುಗ್ಯಾವ. ನಾವು ಸತ್ಯವಾಗಿ ಹೇಳ್ತೀನಿ, ಮನ್ಯಾಗ ಬೇದ್ರು ನಮ್ಮ ಹೆಣ್ಮಕ್ಳು ಭಾಳ ಒಳ್ಳೆ ಮಂದಿದ್ರು. ನೀ ಎಲ್ಲಿ ಹೋಗ, ಚಲೋ ಆಗಿ ಬಾ, ನೀನು ಬಾ ಅಂತಿದ್ನಾಗೆ. ಸಂಸಾರಯಾಮಿ ಸಂಸಾರ ಯೋಗಿ ಲೋಕ ಪ್ರಸಿದ್ಧ ಸಂಸಾರದವರು ಮುಳುಗಿ ತಾನಿದ್ದರು ಸರಮಾಯ ಕಂಠದಿರು ಅಂತ ಸಂಸಾರ ಯೋಗಿಯಪ್ಪ ನಮ್ಮ ಸತಿ. ಸಂಸಾರ ಯೋಗಿ ನನಗೇನು ಇಷ್ಟ ಗಳಿಸಿಕೊಟ್ಟಿಲ್ಲ. ಆಗರ್ಭ ಸುರಮಂತದ ನಾ ಏನು ಬಡವಿಲ್ಲ. ಮತ್ತು ನಿಮ್ಗೆ ಸತ್ಯ ಹೇಳ್ತೀನಿ, ಎದ್ರಾಗೂ ಕಡಿಮೆ ಇಲ್ಲ. ಏನು ನಿಮ್ಗೆ ಹೇಳಿದ್ರೆ ದೊಡ್ಡತನ ಹೇಳ್ದಂಗಾಗದ ಸುಂಗಿರ್ತೀನ. ನನಗೆಲ್ಲ ದೇವ್ರು ಕೊಟ್ಟು ಮರ್ತ್ಬಿಟ್ಟು ನಾನು ಯಾಕೆ ಈ ಲೈನ್ದಾಗಿದ್ದಾಗ. ನೀವು ಶ್ರೀಮಂತರಾಗಬೇಕಾದ್ರೆ ಮೃದು ವಚನವನ್ನು ಕಲೀರಿ, ಕಿಂಕರತ್ವವನ್ನು ಕಲೀರಿ, ಶ್ರೀಮಂತರಾಗ್ತೀರಿ. ಅದರ ವರ್ತನೆ ಬಿಟ್ಟು ನಾನು ಕೆಂಪಗದೀನಿ, ನಾನು ಬೆಳಗದೀನಿ, ಟಾರ್ಚ್ ಅಂಗಿ ಹಾಕೊಂಡಿನಿ ಅಂತ ನಿಮ್ಗೆ ಭ್ರಮೆ ಅದ. ಆ ಭ್ರಮೆ ಒಳಗೆ ಬಿದ್ದಿದ್ದ ಕರೆ ಆದ್ರೆ ನಾವು ಬಡವರಾಗೋದು ಸತ್ಯವಾಗಿ. ನಾ ಇದ್ದದ್ದು ಹೇಳ್ತೀನಿ, ನನ್ನ ಸೊಸಿ ದೇಶಗತಿ ಮಣಿತಂದಾಕಿ ಆಟ ಆಡಕ್ಕೆ ಹಚ್ಬಿಟ್ಲ ಮಗ. ಇದಕ್ಕೆ ಹೆಂಗೆ ಗುರುನಾಥ ಅಂದೆ. ಯವ್ವ ನೀನೇ ಗುರು, ನಾನೇ ಶಿಷ್ಯ, ಹೆಂಗೆ ಮಾಡ್ತಿ ಮಾಡು. ಈಗ ನಮ್ಮನ್ನು ಕುಂದಿರಿಸಿ ಎಮ್ಮೆ ಹಿಂಡುದವ್ರೆ, ಎಮ್ಮೆ ಮೇಯಿಸೋದವ್ರೆ, ನೀರು ಉಣಿಸೋದವ್ರೆ. ಇನ್ನೇನು ಮಾಡಬೇಕು? ಎಷ್ಟು ಸೊಯ್ ಆಯ್ತು. ಇಂಥ ಸೊಯ್ ಮಾಡ್ಕೊಳಕ್ಕೆ ನಮ್ಮಲ್ಲೇ ಐತೆ. ನಾಣ್ಯ ಒಂದಾದ ಮಕ ಎರಡದ. ಅದಕ್ಕೆ ಹೆಂಗೆ ಬಳಸ್ಬೇಕು. ಅದಕ್ಕೆ ಬಳಸ್ಬೇಕಂತ ದಳಸದಿರು ಅದ್ವೈತವನು ಬಾಯದಲ್ಲಿ ನಿನ್ನೊಳಗೆ ಏಕೋ ಭಾವನೆ ಒಡಗೂಡು. ಹಲೋ ನೋಡು, ನಿನ್ನೊಳಗೆ ಒಡಗೂಡು. ಯಾಕಂದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರ ಅಂದ್ 3 ಮಂದಿ ಪ್ರವಚನ ಕಣಕ್ಕೆ ಆ 10 ಕಮ್ಮಿ ಅಂದ್ರೆ 10 ವರ್ಷ ಅಡ್ಡಿ. ನೀವು ಉತ್ತರ ಕರ್ನಾಟಕ ಮುಗಿಸ್ಬಿಟ್ಟಿನ.
ಇದು ಯಾಕಂದ್ರೆ ನಾ ಯಾಕೆ ಹೇಳ್ತೇನೆ ಅಂದ್ರೆ ಅಭಿಮಾನ ಸೋಡ ಮುಕ್ತಿ ರೋಕಡ ಬರೀ ಅಕ್ಷರ ಜ್ಞಾನ ಮಾಡ್ಕೊಂಡು ತರ್ಕ ಮಾಡ್ಕೋತಾರ ದಾಂಡಿಗೆ ಹತ್ತಂಗಿಲ್ಲ. ಯಾಕಂದ್ರೆ ಗೋಧಿ ಕೂತ್ಕ ನಾವು ಅಡುಗೆ ಮಾಡಿದಾಗ ಊಟ ಮಾಡಕ್ಕೆ ಬರ್ತದೆ. ಹಾಂ ಆತ ಟೈಮ್ ಭಾಳಾಗ್ಯದ ಮತ್ತೆ ಹಿಂದೆ 303 ನನಗೆ ಕೊಟ್ಟಾಗ್ರ ಟೈಮ್ ಯಾರು ಕೊಟ್ಟಾರಂತ ಅವ್ರಿಗೆ ಗುಂಡು ಹಿಡ್ಕೊಂಡು ನಿಂದಿರ್ತಾರೆ ಇವರು. ನನ್ನ ಬಗ್ಗೆ ಅವ್ರು ಇರ್ಬೇಕಾರ ಏನೋ ತಪ್ಪು ಆತಡಿ ಆಗಿರ್ಬೋದು ಭಾಳ. ಮತ್ತು ನಾವು ನೀವು ಕೊಡೋರು ಮತ್ತೆ ಬಳಸೋದು ರಗಡ ಭಗವಂತ ದೊಡ್ಡವದನ ಕೊಡಿಸ್ತಾನ. ಇಷ್ಟಕ್ಕೆ ನಮ್ಮ ಮಾತಿಗೆ ವಿರಾಮ ಮಾಡ್ತಾನೆ.